ಬರದಾ ಶೂಟಿಂಗ್ ನಡೀತು. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ಯಾರ್ದು ಒಬ್ಬೊಬ್ಬರ ಹೆಸರು ಹಿಡಿದು ಯಾರಿಗೂ ಸ್ವಾಗತ ಅಥವಾ ಏನು ಕೋರೋದಿಲ್ಲ. ಇವತ್ತು ಏನು ನಮ್ಮ ದಿವಂಗತ ಡಾಕ್ಟರ್ ಎಚ್ ಗಣಪತಪ್ಪ ಇವರ 102ನೇ ಹುಟ್ಟುಹಬ್ಬವನ್ನು ನಾವು ರೈತ ಸಂಘ ಮತ್ತು ಗ್ರಾಮಸ್ಥರು ಹಾಗೂ ನಿಮ್ಮೆಲ್ಲರ ಸಂಯೋಗದಲ್ಲಿ ಇವತ್ತು ಆಚರಣೆ ಮಾಡ್ತಾಯಿದ್ದೆವು. ಗಣಪತಪ್ಪರ ಬಗ್ಗೆ ಹೇಳೋದಾದರೆ ಮುಖ್ಯವಾಗಿ 2 ಘಟನೆ ನನಗೆ ನೆನಪು ಬರ್ತಾ ಇರೋಂಥದ್ದು. ಒಂದು ಸ್ವಾತಂತ್ರ್ಯ ಹೋರಾಟ, ಎರಡನೇದು 1951ರ ಕಾಗೋಡು ಚಳುವಳಿ, ಅದರ ರೂವಾರಿ. ಅದರಲ್ಲಿ ಮುಖ್ಯವಾಗಿ ನಮಗೆ ರೈತರಿಗೆ ನಮ್ಮ ಮನಸ್ಸಿಗೆ ಸ್ಪರ್ಶವಾದಂಥದ್ದು 1951ರಲ್ಲಿ ಏನು ಕಾಗೋಡು ಚಳುವಳಿ ಆಗುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಸಾಗರ ತಾಲೂಕಲ್ಲಿ 100ಕ್ಕೆ 90% ಜನರಿಗೆ ಭೂಮಿ ಇರಲಿಲ್ಲ. ಅಂಥ ಭೂಮಾಲೀಕರ ಆಡಳಿತ ಇತ್ತು ಆ ಟೈಮಲ್ಲಿ. ಅಂಥ ಒಂದು ಸನ್ನಿವೇಶದಲ್ಲಿ ಒಬ್ಬ ನಾಯಕನ ಒಂದು ಲೀಡರ್ಶಿಪ್ ತಗೊಂಡು, ಇವಾಗೆಲ್ಲ ವಾಟ್ಸಪ್ಪು, ಇಮೇಲು, ಫೇಸ್ಬುಕ್ ಎಲ್ಲ ಇದೆ, ಅವತ್ತೇನೂ ಇದ್ದಿಲ್ಲ, ವಿದ್ಯೆನೇ ಇರಲಿಲ್ಲ. ಆ ಕಾಲದಲ್ಲಿ ಒಂದು ಸೈಕಲ್ ತಗೊಂಡು 5-6 ತಾಲೂಕು ಅಂದರೆ ಹೊಸನಗರ ಆಯಿತು, ಸಾಗರ ಆಯಿತು, ಸೊರಬ ಆಯಿತು, ಸಿದ್ದಾಪುರ ತಾಲೂಕುಗಳಲ್ಲಿ ಸೈಕಲಲ್ಲಿ ಹೋರಾಡಿ ತನ್ನ ಎಲ್ಲ ಕಡೆ ಒಂದು ಹೋರಾಟದ ಮನೋಭಾವವನ್ನು ಬೆಳೆಸಿ ರೈತ ಪರ ಹೋರಾಟವನ್ನು ಮಾಡಿದಂಥ ನಮ್ಮ ಗಣಪತಪ್ಪನವ್ರನ್ನ ಇವತ್ತು ನಾವು ಎಲ್ಲರೂ ಮೆಚ್ಕೊಳ್ಳೇಬೇಕಾಗತ್ತೆ, ನೆನಪಿಸ್ಕೊಳ್ಳೇಬೇಕಾಗತ್ತೆ, ರೈತರ ಮನಸ್ಸಲ್ಲಿರಬೇಕಾಗತ್ತೆ. ಅದೇ ರೀತಿ ನೋಡಿ, ಇವತ್ತು ಏನು ಹಿಂದುಳಿದ ವರ್ಗದ ಜನರಿಗೆ ಇವತ್ತೇನು ಭೂಮಿ ಸಿಕ್ಕಿದ್ರೆ ಫಲವಾಗಿ ಇವತ್ತು ನಾವೆಲ್ಲ ವಿದ್ಯಾವಂತರಾಗಿದ್ದೆವು, ಉದ್ಯೋಗ ಆಕಾಂಕ್ಷಿಗಳಾಗಿದ್ದೆವು. ಸರ್ಕಾರಿ ಉದ್ಯೋಗ ಆಗಲಿ, ಖಾಸಗಿ ಉದ್ಯೋಗ ಆಗಲಿ, ಉದ್ದಿಮೆದಾರರಾಗಿದ್ದೆವು. ಕಾರಣ ಈ ಭೂಮಿಯಿಂದಲೇ ತಾನೇ. ಅದು ನಿಜವಾಗೂ ಈ ಸಂದರ್ಭದಲ್ಲಿ ನಾವು ಅವ್ರನ್ನ ಸ್ಮರಿಸ್ಕೋಬೇಕು. ಮೂರನೇದಾಗಿ, ನಮ್ಮಲ್ಲಿ ಕೆಲವು ರೈತ ನಾಯಕರುಗಳಿದ್ದಾರೆ, ಹಸಿರು ಶಾಲು ಹಾಕ್ಕೊಂಡು ರೈತರ ಭೂಮಿಯಲ್ಲಿ ಗಿಡ ನಡೆಸೋಂಥದ್ದಾಗಲಿ, ತುಂಡು ಭೂಮಿಯಲ್ಲಿ ಕರೆಂಟ್ ಒಯ್ಯೋಂತಾಗಲಿ, ರೈತರಿಗೆ ಕಿರುಕುಳ ಕೊಡೋಂಥ ಯಾವುದೇ ಇದನ್ನು ನಿಜವಾಗೂ ಯಾವ ಸಂಘಗಳು ಮಾಡಬೇಡಿ. ದಯವಿಟ್ಟು ಗಣಪತಪ್ಪರ ಆದರ್ಶವನ್ನು ಪಾಲಿಸಿ ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಕೊನೆಯದಾಗಿ, ಈ ನಮ್ಮ ಏನು ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ, ದೇಶಕ್ಕೆ ಇದೊಂದು ಹೋರಾಟ. ಇದು ಯಾವುದು, ನಮ್ಮ ಉಳುವವನೇ ಹೊಲದೊಡೆಯ, ಈ ಹೋರಾಟದ ರೂವಾರಿ ಅಂತ ಇವ್ರಿಗೆ ಒಂದು ಸ್ಮಾರಕ ಆಗಬೇಕು, ಸರ್ಕಾರ ವತಿಯಿಂದ ಒಂದು ಜಯಂತಿ ಆಗಬೇಕು ಅಂತೇಳಿ ತಮ್ಮ ಈ ಪತ್ರಿಕೆ ಹೇಳಿಕೆ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಇವತ್ತು ಡಾಕ್ಟರ್ ಎಚ್ ಗಣಪತಪ್ಪನವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕಾಗೋಡು ಚಳುವಳಿಯ ರೂವಾರಿಗಳು ಆಗಿರ್ತಕ್ಕಂಥ ಅವರ ಹುಟ್ಟುಹಬ್ಬವನ್ನು 102ನೇ ಹುಟ್ಟುಹಬ್ಬವನ್ನು ಇವತ್ತು ಅವರ ಕುಟುಂಬದವರು ಮತ್ತು ರೈತ ಸಂಘ ಮತ್ತು ಅವರ ಒಡನಾಡಿಗಳು, ಸ್ನೇಹಿತರು ಎಲ್ಲರೂ ಸೇರಿ ಆಚರಣೆಯನ್ನು ಒಡ್ನಾಳದಲ್ಲಿ ಮಾಡ್ತಾಯಿದ್ವಿ ಅವರ ಸಮಾಧಿಯ ಮುಂದೆ. ತಮಗೆಲ್ಲರೂ ಕೂಡ ಗೊತ್ತಿದೆ, ಸಾಗರ ತಾಲೂಕಿನಲ್ಲಿ ಕಾಗೋಡು ಚಳುವಳಿ ಅಂತ ದೊಡ್ಡ ಹೋರಾಟ. ಈ ಹೋರಾಟ ಇಡೀ ರಾಜ್ಯ ದೇಶಕ್ಕೆ ಒಂದು ಹೋರಾಟವನ್ನು ರೂಪಿಸಿಕೊಟ್ಟಂಥವ್ರು. ತಮಗೆಲ್ಲರೂ ಗೊತ್ತಿದ್ದ ಹಾಗೆ ಇಲ್ಲೆಲ್ಲ ಭೂಮಾಲೀಕರು ಹೆಚ್ಚಿದ್ದರು.
ನೂರಾರು ಎಕರೆ ಒಂದು ಕುಟುಂಬದಲ್ಲಿ ಒಂದೊಂದು ಕುಟುಂಬ ಮಾಡ್ಕೊಂಡಿದ್ದರು. ಅಂಥ ಭೂಮಿಯನ್ನು ಎಲ್ರಿಗೂ ಕೂಡ ಸಿಗಬೇಕು ಅಂತ ಹೇಳಿ ಅವರು ಕಾಗೋಡು ಚಳುವಳಿಯನ್ನು ರೂಪಿಸಿದರು. ಕಾಗೋಡು ಚಳುವಳಿಯಲ್ಲಿ ಆಗಿನ ಕಾಲದಲ್ಲಿ ಭಾರಿ ಕಷ್ಟ ಇತ್ತು. ಈ ಏನು ಭೂಮಾಲೀಕರು ಏನಿದ್ದರು ಅವರು ಯಾರನ್ನು ಕೂಡ ಹೋರಾಟಕ್ಕೆ ಬಿಡ್ತಾ ಇರಲಿಲ್ಲ. ಆದರೆ ಗಣಪತಪ್ಪನವರು ನಮ್ಮ ಜನಾಂಗ ಮತ್ತು ಹಿಂದುಳಿದ ವರ್ಗದವರು ಭೂಮಿ ಇಲ್ಲದೇ ಒದ್ದಾಡ್ತಾ ಇದ್ದಾರೆ. ಅವರು ಭೂಮಾಲೀಕರ ಏನು ಅವ್ರ ಮನೆ ಹೋಗಿ ಜಿದ್ದಿದಾಳಾಗಿ ದುಡಿತಾ ಇದ್ದಾರೆ. ಹಾಗಾಗಿ ಅವರಿಗೆ ನ್ಯಾಯವನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದನ್ನು ಕಾಗೋಡು ಚಳುವಳಿಯ ಮಾಡಿದರು. ಆ ಸಂದರ್ಭದಲ್ಲಿ ದೊಡ್ಡ ಹೋರಾಟ ಆಯಿತು. ಲೋಹಿಯಾ ಗೋಪಾಲಗೌಡರು ಎಲ್ಲರೂ ಕೂಡ ಬಂದಿದ್ದರು. ಗೋಪಾಲಗೌಡರ ಸಹಿತ ಸಾಗರದ ಜೈಲಿನಲ್ಲಿದ್ದರು ಗಣಪತಪ್ಪನವರು ಅವರೆಲ್ಲ ಸೇರಿ. ಇಂಥ ಹೋರಾಟ ನಿಜಕ್ಕೂ ಕೂಡ ನಮ್ಮ ಇಡೀ ದೇಶಕ್ಕೆ ಮಾದರಿ ಆಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಅವರು ಒಡನಾಡಿ ಸುಮಾರು 25 ವರ್ಷಗಳಿಂದ ನಾವು ಅವರೆಲ್ಲ ಹೋರಾಟಗಳನ್ನು ಜೊತೆಯಲ್ಲಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಂಥವರು. ನಮಗೆ ಭಾರಿ ಆತ್ಮೀಯತೆ, ಪ್ರೀತಿ, ವಿಶ್ವಾಸ ಇತ್ತು. ನಾವು ದಿನನಿತ್ಯನೂ ಕೂಡ ಒಡನಾಲಕ್ಕೆ ವಾರಕ್ಕೆ ಒಂದು 2-3 ಸರಿ ಬಂದು ಹೋಗ್ತಾ ಇದ್ವಿ. ನಾವು ಸಾಗರದಲ್ಲಿ ಭೂಮಿ ಕೊಡಿಸೋದೇ ಇರ್ಬೋದು, ಅಥವಾ ಮನೆ ಕೊಡಿಸೋದೇ ಇರ್ಬೋದು, ಅಥವಾ ಇನ್ನೂ ಅನೇಕ ಹೋರಾಟದಲ್ಲಿ ಅವರನ್ನು ಭಾಗಿಯಾಗಿ ಅವರನ್ನು ನಾವು ಉಪಯೋಗಿಸ್ಕೊಂಡು ಸಾಕಷ್ಟು ಜನರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸಗಳನ್ನು ಇಡೀ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ, ತಾಲೂಕುಗಳಲ್ಲಿ ಮಾಡಿದ್ವಿ. ಮತ್ತು ಅವರು ಕೂಡ ಈ ನಾಡಿನ ಜನರಿಗೆ ಒಂದು ಭೂಮಿಯನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ, ಮನೆ ಕೊಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ, ಸಾಮಾಜಿಕ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸಗಳನ್ನು ಗಣಪತಪ್ಪನವರು, ಡಾಕ್ಟರ್ ಎಚ್ ಗಣಪತಪ್ಪನವರು ಕೂಡ ಮಾಡಿದ್ದಾರೆ. ಅವರಿಗೆ ದೇವರಾಜ ಅರಸು ಪ್ರಶಸ್ತಿ ಸಿಗಬೇಕಾದ್ರೆ ನಿಜವಾಗ್ಲೂ ಕೂಡ KH ರಂಗನಾಥ್ ಅವರನ್ನು ಇವತ್ತು ನೆನಪು ಮಾಡ್ಕೋಬೇಕು. ಅವರು ದೇವರಾಜ ಅರಸು ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕೆಲಸಗಳನ್ನು, ದೊಡ್ಡ ಕೆಲಸಗಳನ್ನು ಅವರು ಮಾಡಿದರು. ಡಾಕ್ಟ್ರೇಟ್ ಕೂಡ ಅವರಿಗೆ ಸಿಕ್ತು. ನಿಜವಾಗ್ಲೂ ಕೂಡ ಅವರು ಒಬ್ಬ ರಾಜಕಾರಣಿಗಳು ಆಗಬೇಕಾಗಿತ್ತು. ಅವರನ್ನು ಲೋಕಸಭಾ ಸದಸ್ಯರು ಆಗಬೇಕಾಗಿತ್ತು, ಇಲ್ಲ ರಾಜ್ಯಸಭಾ ಸದಸ್ಯರು ಆಗಬೇಕಾಗಿತ್ತು. ಇಂಥವೆಲ್ಲವನ್ನು ಕೂಡ ಅವ್ರಿಗೆ ಮಾಡಬೇಕಾಗಿತ್ತು ಸರ್ಕಾರ, ಆದರೆ ಮಾಡಲಿಲ್ಲ. ಆದರೆ ಅವರು ಇರೋವರೆಗೂ ಕೂಡ ಹೋರಾಟದಲ್ಲೇ ಬಂದರು, ಹೋರಾಟದಲ್ಲೇ ಜೀವವನ್ನು ತ್ಯಾಗವನ್ನು ಮಾಡಿದರು. ಅವರು ಒಂದು ವಾರ ಹೋರಾಟ ಇಲ್ಲ ಅಂತಂದರೆ ಹಾಸಿಗೆ ಹಿಡಿದು ಬಿಡೋರು. ಹೋರಾಟ ಐತಿ ಅಂತ ಕಡೆ ನಾವೇನಾದ್ರು ಬಂದು ಸರ್ ಹೋರಾಟ ಇದೆ ಹೋಗೋಣ ಅಂತ ಕಡೆ ಮತ್ತೆ ಎದ್ದು ನಿಲ್ಲೋರು. ಅಷ್ಟು ಅವ್ರಿಗೆ ಹೋರಾಟದ ಬಗ್ಗೆ ಅಷ್ಟು ಆಸಕ್ತಿ ಇತ್ತು. ಮತ್ತು ಜನರಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥದ್ದು ಭಾರಿ ದೊಡ್ಡ ಶಕ್ತಿ ಇತ್ತು ಅವರಿಗೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಜವಾಗ್ಲೂ ಕೂಡ ಡಾಕ್ಟರ್ ಎಚ್ ಗಣಪತಪ್ಪನವರ ಈ ಸ್ಮಾರಕಕ್ಕೆ ನಾವು ಕೂಡ ಅವರು ಹೇಳಿದ್ವಿ, ಇದಕ್ಕೊಂದು ಭವನ ಆಗಬೇಕು ಅಂತ ಹೇಳಿ. ಹಾಗೆಯೇ ಸಾಗರ ತಾಲೂಕಿನಲ್ಲಿ ಅವರ ಒಂದು ಏರಿಯಾಕ್ಕೆ ಅವರ ಫೋಟೋವನ್ನು, ಅವರ ಮೂರ್ತಿಯನ್ನು, ನಾಮಫಲಕವನ್ನು ಮಾಡಬೇಕು ಮತ್ತು ಒಂದು ಕೇರಿಗೆ ಅವ್ರ ಹೆಸರನ್ನು ಕೂಡ ಇಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ, ಅವರು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನು ಇವತ್ತು ಒತ್ತಾಯ ಮಾಡ್ತಾ ಇದ್ದೇನೆ. ನಮ್ಮೆಲ್ಲ ರೈತ ಸಂಘದವರು ನಾವು ಎಲ್ಲರೂ ಸೇರಿ ಒತ್ತಾಯ ಮಾಡ್ತಾ ಇದ್ದೇವೆ. ಡಾಕ್ಟರ್ ಎಚ್ ಗಣಪತಪ್ಪನವರು ಆದರ್ಶಗಳು ನಾವೆಲ್ಲರೂ ಕೂಡ ಮೈಗೂಡಿಸ್ಕೊಳ್ಳೋಣ. ಅವರ ಜೊತೆಯಲ್ಲಿ ನಾವು ಇರಬೇಕಾಗತ್ತೆ. ಅವರು ಸದಾ ಇರ್ತಾರೆ ನಮ್ಮ ಜೊತೆಯಲ್ಲಿ. ಅವ್ರ ಹೋರಾಟ ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಇರುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ದಿವಂಗತ ಗಣಪತಪ್ಪನವರಿಗೆ ನಮಸ್ಕಾರ. ಈ ದಿನ ನಾವು ಗಣಪತಪ್ಪನವ್ರ 102ನೇ ಜನ್ಮ ದಿನಾಚರಣೆ ಮಾಡ್ತಾಯಿದ್ದೀವಿ. ದಯಮಾಡಿ ಗಣಪತಪ್ಪನವರು ಅವತ್ತು ಭೂಮಾಲೀಕರು ಬಂಡವಾಳಶಾಹಿಗಳ ಯಾವುದೇ ಒಂದು ಆಸೆ ಆಮಿಷಕ್ಕೆ ಆಗದೇ ಮೂಲ ಸೌಕರ್ಯಗಳಿಲ್ದಂಥ ರೈತ ಕುಟುಂಬಕ್ಕೆ ಅವರು ಜಮೀನನ್ನು ಕೊಡಿಸ್ಬೇಕು ಅನ್ನೋ ಒಂದು ನಿರ್ಧಾರ ತಗೊಂಡ್ರಲ್ಲ, ಅದು ಸಣ್ಣ ನಿರ್ಧಾರಗಳಲ್ಲ. ಆದರೆ ರೈತರು ಇದು ಆಗಕ್ಕೆ ಸಾಧ್ಯತೆಯೇ ಇಲ್ಲ, ಅವ್ರ ಜಮೀನು ನಮಗೆ ಹೆಂಗೆ ಸಿಗ್ತೈತೆ ಅಂತೇಳಿ ಇವ್ರ ಹೋರಾಟಕ್ಕೂ ಹೆಚ್ಚಿಗೆ ಜನ ಬೆಂಬಲಿಸದೇ ಇರ್ಬೋದು. ಆದರೆ ತದನಂತರ ಇವರು ತಮ್ಮ ಹೋರಾಟದಿಂದ ಮತ್ತು ಮುಂದೆ ಕಾಗೋಡು ತಿಮ್ಮಪ್ಪ, ಬಂಗಾರಪ್ಪ, ದೇವರಾಜ ಅರಸು, ಇಂದಿರಾ ಗಾಂಧಿ ಇವರೆಲ್ಲ ಸಹಕಾರದಿಂದ ಇವತ್ತು ಸಾಕಷ್ಟು ಜನರಿಗೆ ಒಂದು ಊಟ ಮಾಡೋಕ್ಕೆ ಅಥವಾ ಮೂಲ ಒಂದು ಹಕ್ಕನ್ನು ಪಡೆಯೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಾವು ಹೆಚ್ಚು ಗಣಪತಪ್ಪನವ್ರನ್ನ ಕಾರ್ಯಕ್ರಮನ ಇನ್ನು ಮುಂದಿನ ವರ್ಷ ಪ್ರತಿ ಊರಿನಾಗೆ ರೈತರು ಗ್ರಾಮ ಮಟ್ಟದಾಗೆ ಅವರೇ ಈ ಪುನೀತ್ ರಾಜ್ಕುಮಾರ್ನ ಆಚರಣೆನೆಲ್ಲ ಹೆಂಗೆ ಮಾಡಿದ್ರು ಅದೇ ಥರ ಮಾಡಬೇಕು ಅನ್ನೋದು ನನ್ನದೊಂದು ಕನಸು. ಈಗ ನಾವು ಅವ್ರ ಸಮಾಧಿ ಬಡ್ಡೆಗೆ ಮಾಡೋ ಒಂದು ಉದ್ದೇಶ, ಇಂಥ ದೊಡ್ಡ ನಾಯಕರಿಗೆ ಎಲ್ಲ ಪದವಿನೂ ಕೊಟ್ಟು ಇವರು ಸ್ಮಾರಕಕ್ಕೆ ನಾವೊಂದು ಬೇಲಿ ಸಣ್ಣದು ಒಂದೇನೋ ಚೌಪಡಿ ಹಾಕಿಂದು ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ರಾಜ್ಯ ಮಟ್ಟದ ರಾಜಕೀಯ ವ್ಯಕ್ತಿಗಳು ಇವರಿಗೆ ಒಂದು ಸ್ಮಾರಕ ಮಾಡಿಕೊಡೋದ್ರಾಗೆ ಹೆಚ್ಚು ಆಸಕ್ತಿ ತೋರಿಸ್ಬೇಕು ಅಂತೇಳಿ ನಾನು ಇಷ್ಟು ಮಾತಾಡಿ
ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಸಂಯುಕ್ತ ರೈತ ಸಂಘ. ರೈತ ಮಿತ್ರರಿಗೂ, ಮಾಧ್ಯಮ ಮಿತ್ರರಿಗೂ ಹಾಗೂ ನನ್ನ ಊರಿನ ಗ್ರಾಮಸ್ಥರಿಗೂ ಹಾಗೂ ಡಾಕ್ಟರ್ ಗಣಪತಿಯಪ್ಪ ಅಭಿಮಾನ ಬಳಗ ಅಧ್ಯಕ್ಷರು ಸದಸ್ಯರುಗಳಿಗೂ ಮೊದಲಿಗೆ ಧನ್ಯವಾದಗಳು ತಿಳಿಸ್ತೀನಿ. ಆಮೇಲೆ ಇವತ್ತು ಡಾಕ್ಟರ್ ಗಣಪತಪ್ಪನವರ 102ನೇ ಹುಟ್ಟುಹಬ್ಬವನ್ನು ಅವರ ಸಮಾಧಿಯ ಹತ್ತಿರ ಆಚರಣೆಯನ್ನು ಮಾಡ್ತಾಯಿದ್ವಿ. ಈ ಮಹಾನುಭಾವರ ಹುಟ್ಟುಹಬ್ಬವನ್ನು ಬಹುಶಃ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ನಡಿಬೇಕಾಗಿದ್ದಂಥ ವಿಚಾರಗಳು. ಯಾಕಂತಂತ ಹೇಳಿದರೆ ನಾವು ರೈತ ಮಟ್ಟದಲ್ಲಿ ಭಾಳ ಹಿಂದಿನ ವಿಚಾರದಲ್ಲಿ ಭೂಮಿನೇ ಇಲ್ತಕ್ಕಂಥ ಪರಿಸ್ಥಿತಿ ಇದ್ದಾಗ ಒಂದು ಹೋರಾಟವನ್ನು ನಡೆಸಿ ಕಾಗೋಡು ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿ ಆ ಭೂಮಿ ಕೊಡಿಸೋದರಲ್ಲಿ ಯಶಸ್ವಿ ಆಗಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಡಾಕ್ಟರ್ ಗಣಪತಪ್ಪನವರು. ಇಂಥ ವ್ಯಕ್ತಿಗಳಿಗೆ ಗೌರವ ಡಾಕ್ಟರೇಟ್ ಕೊಟ್ಟರು, ದೇವರಾಜ ಅರಸು ಪ್ರಶಸ್ತಿ ಕೊಟ್ಟರು. ಆಮೇಲೆ ಇಡೀ ನಾಡಿನದಂತ ನಾವು ಹೇಳೋದು ಇಡೀ ರಾಜ್ಯ ಅಲ್ಲ, ಇಡೀ ದೇಶದಂತ ನಾವು ಅವರ ಕೊಟ್ಟಿರ್ತಕ್ಕಂಥ ಜಮೀನನ್ನು ಉಳುಮೆ ಮಾಡಿ ಇವತ್ತು ಬದುಕ್ತಾ ಇದ್ದೀವಿ, ಒಂದು ಬದುಕನ್ನು ಕಟ್ಟಿಕೊಂಡಿದ್ದೀವಿ. ಅಂಥ ಮಹಾಪುರುಷನಿಗೆ ಸರ್ಕಾರ ಇವರ ಹುಟ್ಟಿದ ದಿನಾಂಕವನ್ನು ಸರ್ಕಾರದ ಮಟ್ಟದಲ್ಲೇ ಅಭಿನಂದಿಸಬೇಕು ಅಂತೇಳಿ ನನ್ನ ಹೋರಾಟ. ಯಾಕೆ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ತೀನಿ, ನಮ್ಮ ಹೋಗುರವ್ರು ಹೇಳಿದರು ಅಲ್ಲೊಂದು ಸರ್ಕಲ್ ಮಾಡಬೇಕು ಅಂತೇಳಿ. ಈ ನಿಮ್ಮಲ್ಲಿ ನಾನು ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ತೀನಿ ಏನಪ್ಪ ಅಂದರೆ, ಬಸವನಹೊಳೆ ಅಂತ ಒಂದು ಸರ್ಕಲ್ ಇದೆ. ಆ ಸರ್ಕಲಿಗೆ ನಮ್ಮ ಸ್ಮಾರಕ ಇಲ್ಲಿ ಒಡ್ನಾಳದಲ್ಲಿ ಡಾಕ್ಟರ್ ಗಣಪತಪ್ಪನವರು ಸಮಾಧಿ ಇದೆ. ನಮಗೆ ಅಡ್ರೆಸ್ಸು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರೋದ್ರಿಂದ ಡಾಕ್ಟರ್ ಗಣಪತಿಯಪ್ಪ ಪುತ್ಥಳಿಯನ್ನು ನೇಮಿಸಿ ಡಾಕ್ಟರ್ ಗಣಪತಿಯಪ್ಪ ಸರ್ಕಲನ್ನು ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ಸರ್ಕಾರದಲ್ಲಿ ಕೇಳ್ಕೊಳ್ತೀನಿ ನಾನು. ಏಕೆಂದರೆ ಇಲ್ಲೊಂದು ಸ್ಮಾರಕ ಆಗಿ 10 ಜನ ಬಂದು ಹೋಗುವಂಥ ಈ ಪುಣ್ಯಾತ್ಮನ ಸ್ಥಳಕ್ಕೆ ಆಗಮಿಸಿಕಂಥ ಜನಗಳು ಹೆಚ್ಚಿಗೆ ಆಗಬೇಕು. ಅದಕ್ಕೆ ಆಗಬೇಕಂದ್ರೆ ಒಂದು ಮಾನ್ಯ ಸಚಿವರಲ್ಲಿ ನಾನು ಕೇಳ್ಕೊಂಡಾಗೆ ನೆಕ್ಸ್ಟು ಏನೋ ಹೋಗ್ಬೇಕು ಅಂದ್ಕೊಂಡಿದ್ದೀವಿ, ಒಂದು ಸ್ಮಾರಕ ನಿರ್ಮಾಣ ಮಾಡಿಕೊಡ್ಬೇಕು ಅಂತೇಳಿ ಅವ್ರ ಹತ್ರ ಕೇಳ್ಕೊಡ್ತೀವಿ. ಬಹುಶಃ ಈ ಮೂಲಕ ನಿಮಗೆ ಅವ್ರಿಗೆ ತಿಳಿಬೋದು, ಇದೊಂದು ಆಗಲಿ ಅಂತೇಳಿ ನನ್ನ ಆಶಯ. ಆಮೇಲೆ ಪ್ರತಿ ಹಳ್ಳಿಯಲ್ಲೂ, ಯಾಕೆಂದರೆ ಅವರು ಕೊಟ್ಟಿರ್ತಕ್ಕಂಥ ಜಮೀನಲ್ಲಿ ಊಟ ಮಾಡ್ತಕ್ಕಂಥವ್ರು ನಾವು ಗಣಪತಪ್ಪನವ್ರನ್ನ ನೆನೆಸ್ಕೊಳ್ಳಲ್ಲ ಅಂದರೆ ಇದರಲ್ಲಿ ಅರ್ಥನೇ ಇಲ್ಲ ಅನಿಸುತ್ತೆ ನನಗೆ. ಯಾಕಂತ ಹೇಳಿದರೆ ಅವ್ರು ಕೊಟ್ಟು ಭೂಮಿ ನಮಗೆ ಇವತ್ತು ಜೀವನ ನೀಡ್ತಾಯಿದ್ದೀವಿ, ತೋಟ ಮಾಡಿದ್ದೀವಿ, ವಿದ್ಯಾವಂತರಾಗಿದ್ದಾರೆ, ನಮ್ಮ ಮಕ್ಕಳು ಯಾರೋ ಎಲ್ಲೋ ನೌಕರಿಗಳನ್ನ ಮಾಡ್ತಾಯಿದ್ದಾರೆ. ಅಂಥ ಪುಣ್ಯಾತ್ಮನ ಪ್ರತಿ ಹಳ್ಳಿಯಲ್ಲೂ, ಪ್ರತಿ ರಾಜ್ಯದಲ್ಲೂ, ಪ್ರತಿ ಹಳ್ಳಿಯಲ್ಲೂ ಇಂಥ ಹುಟ್ಟುಹಬ್ಬದ ಆಚರಣೆಗಳನ್ನ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ನನಗೆ ಮಾತನಾಡೋ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಒಂದಿಷ್ಟು ನಾನು 2 ಮಾತು ಮುಗಿಸ್ತೀನಿ. ನಮಸ್ಕರಿಸ್ತಾ ನಾನು ಈ ಶುಭ ಸಂದರ್ಭದಲ್ಲಿ ಎಚ್ ಗಣಪತಿಯಪ್ಪನವ್ರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಇವತ್ತು ಈ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ಭಾಳ ಅರ್ಥಪೂರ್ಣವಾಗಿದೆ. ಯಾಕೆಂದರೆ ಇವತ್ತು ಈ ಕಿರಿಯ ವಯಸ್ಸಿನಲ್ಲಿ ಅಥವಾ ಇತ್ತೀಚಿನ ಮಕ್ಕಳಲ್ಲಿ ಎಚ್ ಗಣಪತಿಯಪ್ಪನವ್ರ ಬಗ್ಗೆ ಮಾಹಿತಿಯ ಕೊರತೆ ಅನ್ನುವಂಥದ್ದು ಎದ್ದು ಕಾಣ್ತದೆ. ಯಾಕೆ ಅಂತ ಹೇಳಿದರೆ ಸಮಾಜಕ್ಕೆ ಅವರು ಕೊಟ್ಟಿರುವಂಥ ಕೊಡುಗೆ ಏನು, ಅಥವಾ ಈ ರೈತಾಪಿ ಜನಾಂಗಕ್ಕೆ ಅವರು ನೀಡಿರುವಂಥ ವಿಶಿಷ್ಟವಾದಂಥ ಒಂದು ಏನು ಸೇವೆ ಇದೆ, ಆಮೇಲೆ ಸಮಾಜದ ಬದಲಾವಣೆಗಾಗಿ ಮಾಡಿರುವಂಥ ವಿಚಾರಗಳು ಏನಿದೆ ಅದು ಈ ಕಿರಿಯ ತಲೆಮಾರಿಗೆ ಆ ವಿಚಾರವನ್ನು ಮುಟ್ಟಿಸೋದ್ರಲ್ಲಿ ನಾವು ಕೆಲವು ಸರಿ ಸೋತಿದ್ದೇವೆ. ಆ ಸೋತಿರುವಂಥ ಈ ಸಂದರ್ಭದಲ್ಲಿ ನಾವು ಗಣಪತಿಯಪ್ಪನವ್ರನ್ನ ಅಥವಾ ಅವರ ಒಂದು ವೈಚಾರಿಕತೆಯನ್ನು ನಾವು ಈ ಯುವ ಜನಾಂಗಕ್ಕೆ ಪರಿಚಯಿಸಬೇಕು ಅಂದರೆ ಈ ಜಯಂತಿಯನ್ನು ಪ್ರತಿ ವರ್ಷ ನಾವು ಇನ್ನೂ ಕೂಡ ಅರ್ಥಪೂರ್ಣವಾಗಿ, ಇನ್ನೂ ಕೂಡ ಅದ್ಧೂರಿಯಾಗಿ ಆಚರಣೆ ಮಾಡುವಂಥದ್ದು ಅರ್ಥ ಇದೆ. ಯಾಕೆ ಅಂತೇಳಿದರೆ ನಾವು ಕಿರಿಯ ತಲೆಮಾರಿಗೆ ಎಚ್ ಗಣಪತಿಯಪ್ಪನವ್ರನ್ನ ಅವರ ವ್ಯಕ್ತಿತ್ವವನ್ನು ಪರಿಚಯಿಸಿಲ್ಲ ಅಂದರೆ ನಾವು ಬರ್ತಾ ಗಣಪತಿಯಪ್ಪನವರು ನಮ್ಮ ತಲೆಮಾರಿಗೆ ಅದು ಕೊನೆಗೊಂಡ್ಬಿಡುತ್ತೆ. ಹಾಗಾಗಿ ಈ ಜಯಂತಿಯನ್ನು ಆಚರಣೆ ಮಾಡ್ತಾ ಇರುವಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನೇ ಹೇಳ್ತೇನೆ. ಸಮಾಜದಲ್ಲಿ 2 ವರ್ಗದ ವ್ಯಕ್ತಿಗಳನ್ನು ಕಾಣ್ತೇವೆ. ಒಂದು ಜೀವಂತವಾಗಿದ್ದರೂ ಕೂಡ ಸತ್ತಾಗೇ ಇರ್ತಾರೆ, ಅವರು ನಿರ್ಜೀವವಾಗಿರ್ತಾರೆ, ಯಾವುದೇ ಚೈತನ್ಯ ಅನ್ನುವಂಥದ್ದು ಅವರಲ್ಲಿ ಇರಲ್ಲ. ಆದರೆ ಕೆಲವು ವ್ಯಕ್ತಿಗಳು ಅವರು ಗತಿಸಿ ಹೋದರೂ ಕೂಡ ಅವರು ಇವತ್ತಿನ ಸಂದರ್ಭದಲ್ಲಿ ಅವರು ಮಾಡಿರುವಂಥ ಕೆಲಸಗಳಿಂದ, ಸಮಾಜಕ್ಕೆ ಕೊಟ್ಟಿರುವಂಥ ಕೊಡುಗೆಗಳಿಂದ, ರೈತಾಪಿ ಜನಾಂಗಕ್ಕೆ ನೀಡಿರುವಂಥ ಒಂದು ವಿಶಿಷ್ಟವಾದಂಥ ಕೊಡುಗೆಯಿಂದ ಅವರು
ಸ್ಮರಣೀಯರಾಗಿರ್ತಾರೆ. ಅಂಥ ಸ್ಮರಣೆಗೆ ಯೋಗ್ಯರಾಗಿರುವಂಥವರು ನಮ್ಮ ಎಚ್ ಗಣಪತಪ್ಪನವರು ಅಂತ ಹೇಳಲಿಕ್ಕೆ ಭಾಳ ಖುಷಿಯಾಗುತ್ತೆ ನನಗೆ. ಅವರನ್ನು ನಾನು ಒಂದು ಸರಿ ಭೇಟಿಯಾಗಿದ್ದೀನಿ. ಭೇಟಿಯಾದಂಥ ಸಂದರ್ಭದಲ್ಲಿ ಅವರಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಅವರು ಕಾಣುವಂಥ ವೈಚಾರಿಕತೆ, ಅವರಲ್ಲಿ ಕಾಣುವಂಥ ಆ ಹೋರಾಟದ ಕೆಚ್ಚು, ಅದೇ ರೀತಿಯಲ್ಲಿ ಅವರಲ್ಲಿ ಅಹಿಂಸಾತ್ಮಕವಾಗಿ ನಾವು ಯಾವುದೇ ಗುರಿಯನ್ನು ಮುಟ್ಟಬೇಕು ಅಂದರೆ ಅಹಿಂಸಾತ್ಮಕವಾಗಿ ಹೋಗಬೇಕು ಅನ್ನುವಂಥ ಒಂದು ಯೋಚನೆ ಇತ್ತಲ್ಲ, ಆ ಯೋಚನೆಯನ್ನು ಕೊನೆ ತನಕನೂ ಕೂಡ ಅವರು ಅದೇ ದಾರಿಯಲ್ಲಿ ಹೋಗಿ, ಯಾವುದೋ ಒಂದು ಮಿತಿ ಇರುತ್ತೆ, ಒಬ್ಬ ವ್ಯಕ್ತಿ ಅಂದಾಗ ಸಾಧನೆಗೆ ಒಂದು ಮಿತಿ ಇರುತ್ತೆ. ಆ ಮಿತಿಯನ್ನು ನಾವು ಮುಂದಿಟ್ಕೊಂಡು ಗಣಪತಿಯಪ್ಪನವ್ರು ಸೋತಿದ್ದಾರೆ ಅಂತ ಹೇಳಲಿಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲ. ಯಾಕೆಂದರೆ ಗಣಪತಿಯಪ್ಪನವರು ಅಂದಿನ ದಿನಗಳಲ್ಲಿ ರೈತಾಪಿ ಜನಾಂಗದಲ್ಲಿ ಮಾಡಿರುವಂಥ ಒಂದು ಎಚ್ಚರಿಕೆ ಇದೆಯಲ್ಲ, ಜಾಗೃತಿ ಇದೆಯಲ್ಲ, ಅದು ಜೀವಮಾನದಲ್ಲಿ ಯಾರೂ ಕೂಡ ಮರಿಲಿಕ್ಕೆ ಆಗದೇ ಇರುವಂಥದ್ದು. ಅವರನ್ನು ನಾನು ಭೇಟಿಯಾದಂಥ ಸಂದರ್ಭದಲ್ಲಿ ಅವರಲ್ಲಿ ಎಂಥ ವಿಚಾರಗಳು ಇತ್ತು ಅಂತ ಹೇಳಿದರೆ, ನಿಜಕ್ಕೂ ಕೂಡ ನಾನು ಸಮಾಜವಾದಿ ಚಿಂತನೆಯಲ್ಲಿ ಅವರನ್ನು ಕೂಡ ನಾನು ಬಳಕೆ ಮಾಡಿಕೊಂಡಿದ್ದೀನಿ. ಹಾಗಾಗಿ ಈ ಒಂದು ಸುಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಅನ್ನುವಂಥದ್ದು ದೊರೆತಿರುವಂಥದ್ದೇ ನಿಜಕ್ಕೂ ನನ್ನ ಭಾಗ್ಯ ಅಂತ ನಾನು ಭಾವಿಸ್ಕೊಳ್ತೇನೆ. ಆಮೇಲೆ ಅವರಲ್ಲಿ ಪ್ರತಿಯೊಂದು ವಿಚಾರವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸುವಂಥದ್ದು. ಯಾಕೆಂದರೆ ಅವರಲ್ಲಿ ಕೆಲವು ವಿಚಾರಗಳನ್ನು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಮಿತಿಗಳಿತ್ತು. ಆ ಮಿತಿಗಳು ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರುತ್ತೆ. ಆದರೆ ಆ ಮಿತಿಗಳನ್ನು ದಾಟಿ ಇವತ್ತು ಒಂದು ಹಂತಕ್ಕೆ ಬಂದಿರುವಂಥದ್ದು, ಅಥವಾ ಸಾಗುವಳಿದಾರರಿಗೆ ಇವತ್ತು ಬದುಕಿಗೆ ಒಂದು ಆಧಾರವನ್ನು ಒದಗಿಸಿರುವಂಥ ಸ್ಮರಣೀಯ ವ್ಯಕ್ತಿಗಳಲ್ಲಿ ನಿಲ್ಲಬಲ್ಲಂಥವರು ಎಚ್ ಗಣಪತಿಯಪ್ಪನವರು ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಅನೇಕ ಮಾನ್ಯರಿದ್ದಾರೆ, ಅವರು ಮನಸ್ಸು ಮಾಡಿದರೆ ಅದ್ಭುತವಾದಂಥ ಸ್ಮಾರಕವನ್ನು ಮಾಡೋದರಲ್ಲಿ ಯಾವ ಕೊರತೆಯೂ ಕೂಡ ಇಲ್ಲ. ಯಾಕೆ ಅಂತ ಹೇಳಿದರೆ ಇವತ್ತು ಡಾಕ್ಟ್ರೇಟ್ ಸಿಕ್ಕಿದೆ, ಅದೇ ರೀತಿಯಲ್ಲಿ ದೇವರಾಜ ಅರಸು ಪ್ರಶಸ್ತಿ ಸಿಕ್ಕಿದೆ. ಅವರ ಭೂ ಸುಧಾರಣೆ ಕಾನೂನಿಂದ ಕಾಗೋಡು ಸತ್ಯಾಗ್ರಹದ ರೂವಾರಿಯಾಗಿರುವಂಥ ಇವರಿಂದ ಊಟ ಮಾಡ್ತಾ ಇರುವಂಥ ಅನೇಕ ರೈತ ಬಂಧುಗಳಿದ್ದಾರೆ. ಆ ರೈತ ಬಂಧುಗಳು ಕೈ ಜೋಡಿಸಿದರೆ, ಸರ್ಕಾರ ಅನ್ನುವಂಥ ನಮ್ಮ ಜೊತೆಯಲ್ಲಿ ನಿಂತರೆ ಅದ್ಭುತವಾದಂಥ ಒಂದು ಸ್ಮಾರಕವನ್ನು ನಾವು ರಚನೆ ಮಾಡಲಿಕ್ಕೆ ಯಾವುದೇ ರೀತಿಯಲ್ಲಿ ಆತಂಕ ಇಲ್ಲ, ಅಥವಾ ಯಾವುದೇ ರೀತಿಯಲ್ಲಿ ಯೋಚನೆ ಇಲ್ಲ. ಇದಕ್ಕೆಲ್ಲ ನಾವು ಕೈ ಜೋಡಿಸ್ಬೇಕು ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿಯಲ್ಲಿ ಇನ್ನೊಂದು ಸಂಗತಿಯನ್ನು, ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಇವರಿಗೆ ಸಂಬಂಧಪಟ್ಟಂಥ ಒಂದು ಸೆಮಿಸ್ಟರಲ್ಲಿ ಇವರಿಗೆ ಸಂಬಂಧಪಟ್ಟಂಥ ಒಂದು ಲೇಖನವನ್ನು ಇಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಸಂಬಂಧಪಟ್ಟಂಥ ಎಲ್ಲ ಲೇಖನಗಳನ್ನು ಸಂಗ್ರಹಿಸಿ ಆಯ್ಕೆ ಸಮಿತಿ ಅನ್ನುವಂಥದ್ದು ಇರುತ್ತೆ. ಆ ಆಯ್ಕೆ ಸಮಿತಿಗೆ ಹಿಂಗೆ ಗಣಪತಿಯಪ್ಪನವ್ರ ಬಗ್ಗೆ, ಯಾಕೆಂದರೆ ಭಾಳಷ್ಟು ಜನರಿಗೆ ಇದರ ಅರಿವಿರಲ್ಲ, ಇದ್ರ ತಿಳುವಳಿಕೆ ಇರಲ್ಲ, ಇವರ ವ್ಯಕ್ತಿತ್ವದ ಮಾಹಿತಿ ಇರಲ್ಲ. ಹಾಗಾಗಿ ನಾವು ಕೆಲವೊಂದು ಲೇಖನಗಳನ್ನು ಸಂಗ್ರಹಿಸಿ ಅವ್ರಿಗೆ ನೀಡಿದ್ದೇ ಆದರೆ ಕೊನೆಯ ಪಕ್ಷ ಯಾವುದೋ ಒಂದು ಸೆಮಿಸ್ಟರಿಗಾದರೂ ಕೂಡ 6 ತಿಂಗಳ ಅವಧಿಯಲ್ಲಿ ಬರುವಂಥ ಸೆಮಿಸ್ಟರಿಗೆ ಕನ್ನಡದಲ್ಲಿ ಒಂದು ಲೇಖನವನ್ನು ಪ್ರಕಟಿಸಲಿಕ್ಕೆ ಅವಕಾಶ ಆಗುತ್ತೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಆ ಪ್ರಯತ್ನದಲ್ಲಿ ನಾನು ಕೂಡ ಸದಾ ನಾನು ಬೆಂಬಲವಾಗಿ ನಿಲ್ತೇನೆ. ಆದಷ್ಟು ಸ್ಮಾರಕವನ್ನು ಮಾಡುವಂಥ ಪ್ರಯತ್ನವನ್ನು ಇವತ್ತಿನಿಂದಲೇ ನಾವು ಮಾಡ್ತೀವಿ ಅನ್ನುವಂಥ ಒಂದು ಪ್ರತಿಜ್ಞೆಯನ್ನು ನಾವೆಲ್ಲರೂ ಸೇರಿ ಮಾಡೋಣ ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಗ್ರಾಮಸ್ಥರು ಹಾಗೂ ಸುದ್ದಿ ಮಾಧ್ಯಮದವರಿಗೆ ನಾನು ನಮ್ಮ ಅಪ್ಪವರಾದ ಡಾಕ್ಟರ್ ಎಚ್ ಗಣಪತಿಯಪ್ಪನವರ 102ನೇ ಜಯಂತಿಯ ಕಾರ್ಯಕ್ರಮ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಡಾಕ್ಟರ್ ಎಚ್ ಗಣಪತಿಯಪ್ಪ ಅಂದ್ಬಿಟ್ಲೆ ನಾವು ರೈತ ಹೋರಾಟಗಂತ ಬ್ರ್ಯಾಂಡ್ ಮಾಡ್ತಾಯಿದ್ವಿ. ಸರಿ, ಓಕೆ. ಆದರೆ ನಮ್ಮ ಅಪ್ಪನೇ ಹೇಳ್ತಾ ಇದ್ದರು, ರೈತರ ಪರವಾಗಿ, ರೈತರ ಏನು ಸಾಮಾಜಿಕ ನ್ಯಾಯಕ್ಕಾಗಿ, ಉಳುವನೆ ಹೊಲದಡಿಯಕ್ಕಾಗಿ ಹೋರಾಟ ಮಾಡಿದ್ದು ಅದು ನನ್ನ ನೈತಿಕ ಹೊಣೆಯಾಗಿತ್ತು. ನಾನು ಒಬ್ಬ ರೈತ ಕುಟುಂಬದಿಂದ ಜನಿಸಿ ಬಂದವನು. ಆದರೆ ನನ್ನ ಬಹುಮುಖ್ಯ ಪಾತ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದು ಅಂತ ಹೇಳ್ತಾ ಇದ್ದು. ಇವತ್ತು ಗಣಪತಿಯಪ್ಪನವ್ರನ್ನ ಕೇವಲ ಒಂದು ತಾಲೂಕಿನ ರೈತ ಹೋರಾಟಗಾರ, ರೈತ ನಾಯಕ ಅಂತ ಬ್ರ್ಯಾಂಡ್ ಮಾಡ್ತಾಯಿದ್ದೀವಿ. ಹಾಗಾಗಿ ಗಣಪತಿಯಪ್ಪವರು ಅವರ ಹೆಸರು ರಾಷ್ಟ್ರಮಟ್ಟದವರೆಗೂ ಇದೆಯಾ, ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು. ನಾವು ಇವತ್ತು ಗಣಪತಿಯಪ್ಪನವ್ರ ಸ್ಮಾರಕ ಮಾಡಬೇಕು, ಅವ್ರದ್ದ ಏನೋ ಒಂದು ಭವನ ಮಾಡಬೇಕು ಅಂತ ಎಲ್ಲ ಹೇಳ್ಕೊಳ್ತಾ ಪೇಪರ್ ಹೇಳಿಕೆಗಳನ್ನ ಕೊಡ್ತಾ ಓಡಾಡ್ತಾ ಇದ್ದೀವಿ. ಆದರೆ ತಂದೆಯವರು, ನಮ್ಮ ಮಾತೃಶ್ರೀಯವರ ಈ ಸ್ಮಾರಕ ಮಾಡಿದ ಸ್ಥಳ ನಾನು ಕೊಟ್ಟಿರೋ ಜಾಗ. ಮತ್ತು ಈ ಸ್ಮಾರಕ ಮಾಡೋದೇ ಹೋದಾದರೆ ಪ್ರಥಮ ಡೋನರ್ ನಾನೇ. 25,000 ಇವತ್ತು ನಮ್ಮ ಭೂಮಣ್ಣಿ
ಅಲ್ಲ ನೀವು ದೊಡ್ಡ ಮಕ್ಕಳು ಬಂದಿ ಹುಡುಗರೆಲ್ಲ ಸೇರಿ ಮಾಡ್ತಾರೆ. ಮತ್ತೆ ನೀವು ಊಟ ಮಾಡದೆ ಹೋದ್ರೆ ಬೇಜಾರಾಗುತ್ತೆ. ಊಟ ಮಾಡೋದು ಹೋದ್ರೆ ಏನು ಮಾಡೋದು? ಇದು ಸಪ್ರೇಟ್ ಒಂದು ವರದಿನೇ ಮಾಡಿ